ಡಿ ಸಿ ಡೂ ಎ ಡಬಲ್ ಓವರ್ ಲಕ್ನೋ. ಡೆಲ್ಲಿ ಕ್ಯಾಪಿಟಲ್ಸ್ ಟಾಸ್ ವಿನ್ ಆಗ್ಬಿಟ್ಟು ಬೌಲಿಂಗ್ ತಗೊಂಡ್ರು ಅಂಡ್ LSG ಪರ ಮಾರ್ಕ್ರಮ್ ಆಮೇಲೆ ಮಿಚೆಲ್ ಮಾರ್ಷ್ ದೇ ಸ್ಟಾರ್ಟೆಡ್ ಅಗ್ರೆಸಿವ್ಲಿ, ಎಸ್ಪೆಷಲಿ ಮಾರ್ಕ್ರಮ್ ತುಂಬಾ ಚೆನ್ನಾಗಿ ಬೌಂಡ್ರೀಸ್ ಹೊಡಿತಿದ್ದ ಅಂಡ್ ಲೆಂತ್ ಕೂಡ ಚೆನ್ನಾಗಿ ಪಿಕ್ ಮಾಡ್ತಿದ್ದ ಅಂತ ಹೇಳ್ಬೇಕು. ಅಂಡ್ ಈ ಪ್ಲೇಡ್ ರಿಯಲಿ ವೆಲ್. ಮಿಚೆಲ್ ಮಾರ್ಷ್ ಸೆಕೆಂಡ್ ಫಿಡಲ್ ಆಗಿ ಆಡ್ತಿದ್ದ just because Markram was hitting the ball all around the ground with very good intent ಅಂತ ಹೇಳ್ಬೇಕು. ಅಂಡ್ ಇಬ್ರು ಕೂಡ 50 ಪಾರ್ಟ್ನರ್ಶಿಪ್, they did not take too long to get it and they were rotating the strike very well. ಸೊ 10th ಓವರ್ ಅಲ್ಲಿ ಏಡನ್ ಮಾರ್ಕ್ರಮ್ ಔಟ್ ಆಗ್ತಾನೆ ಅಂತ ಹೇಳ್ಬೇಕು. ಅದಾದ್ಮೇಲೆ ಮಿಚೆಲ್ ಮಾರ್ಷ್ ಜೊತೆ ಪೂರನ್ ಸೇರ್ತಾನೆ. ಪೂರನ್ ಕುಲ್ದೀಪ್ ಯಾದವ್ಗೆ ಒಂದ್ 2 ಸ್ವೀಪ್ ಮಾಡಿಬಿಟ್ಟು ಒಳ್ಳೆ ಬೌಂಡ್ರೀಸ್ ತಗೊಂತಾನೆ. ಬಟ್ ನೆಕ್ಸ್ಟ್ ಓವರ್ ಅಲ್ಲೇ ಮಿಚೆಲ್ ಸ್ಟಾರ್ಕ್ ಸ್ಲೋವರ್ ಬೌನ್ಸರ್ ಹಾಕ್ಬಿಟ್ಟು ಇನ್ಸೈಡ್ ಎಡ್ಜ್ ಮಾಡಿ ಪೂರನ್ ಔಟ್ ಮಾಡ್ತಾನೆ. 7 ಇನ್ನಿಂಗ್ಸ್ ಅಲ್ಲಿ he has got out for ಸ್ಟಾರ್ಕ್ 5 times ಅಂತ ಹೇಳ್ಬೇಕು ಪೂರನ್. ಅಂಡ್ ಅಬ್ದುಲ್ ಸಮದ್ ಗಾಟ್ ಪ್ರಮೋಟೆಡ್ ಟು 2 down. ಸೊ ಬರ್ತಾನೆ ಅಂಡ್ ಅವನ್ ಕೂಡ ಅಷ್ಟೇನ್ ಇಂಪ್ಯಾಕ್ಟ್ ಮಾಡಕ್ ಆಗಿಲ್ಲ ಅಂತ ಹೇಳ್ಬೇಕು. ಮುಖೇಶ್ ಕುಮಾರ್ಗೆ ಕಾಟನ್ ಬೋಲ್ಡ್ ಆಗ್ತಾನೆ ಅಂಡ್ ಅದೇ ಓವರ್ ಅಲ್ಲಿ ಮಿಚೆಲ್ ಮಾರ್ಷ್ ನ ಕೂಡ ಯಾರ್ಕರ್ ಹಾಕ್ಬಿಟ್ಟು ಬೋಲ್ಡ್ ಮಾಡ್ತಾನೆ. ಸೊ LSG ಸ್ಕೋರಿಂಗಿಗೆ ಸರಿಯಾಗಿ ಹೊಡೆತ ಬಿತ್ತು ಅಂತ ಹೇಳ್ಬೇಕು. ಸೊ ಅದಾದ್ಮೇಲೆ ಮಿಲ್ಲರ್, ಆಯುಷ್ ಬದೋನಿ ಸೇರ್ತಾರೆ. ಮಿಲ್ಲರ್ ಸ್ಟ್ರಗಲ್ಡ್ ಎ ಲಾಟ್, ಬಟ್ ಆಯುಷ್ ಬದೋನಿ ಒಂಥರ ಬ್ಲೈಂಡರ್ ಆಫ್ ಎ ಕ್ಯಾಮಿಯೋ ಆಡ್ತಾನೆ ಅಂತ ಹೇಳ್ಬೇಕು. 36 ರನ್ ಹೊಡಿತಾನೆ. ಸೊ ಫೈನಲಿ ದೇ ಗಾಟ್ ಟು ಅರೌಂಡ್ 160 ಅಂತ ಹೇಳ್ಬೇಕು. ಅಂಡ್ ಅಕ್ಷರ್ ಪಟೇಲ್ ಬೌಲಿಂಗ್ ಎಕನಾಮಿಕಲ್ ಆಗಿ ಮಾಡ್ದ ಅಂಡ್ ಮುಖೇಶ್ ಕುಮಾರ್ ವಾಸ್ ಅ ಪಿಕ್ ಆಫ್ ದ ಬೌಲರ್, 4 ವಿಕೆಟ್ ತಗೊಂಡ ಅಂಡ್ ಮಿಚೆಲ್ ಸ್ಟಾರ್ಕ್ ಕೂಡ 1 ವಿಕೆಟ್ ಸಿಗತ್ತೆ. ಬಟ್ ಫೀಲ್ಡಿಂಗ್ ಆಫ್ ಡೆಲ್ಲಿ ಕ್ಯಾಪಿಟಲ್ಸ್ ವಾಸ್ ವೆರಿ ವೆರಿ ಪುವರ್ ಅಂತ ಹೇಳ್ಬೇಕು. ಸೊ ಆಲ್ಮೋಸ್ಟ್ 8 to 10 ರನ್ಸ್ ಏನೋ ಎಕ್ಸ್ಟ್ರಾ ಬಂದಿದೆ. ಫೀಲ್ಡಿಂಗ್ ವಾಸ್ ನಾಟ್ ಗುಡ್, ಇವನ್ ದೇ ಡ್ರಾಪ್ ಈಸಿ ಕ್ಯಾಚಸ್ ಆಲ್ಸೋ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಬ್ಯಾಟಿಂಗ್ ವಿಚಾರಕ್ಕೆ ಬಂದ್ರೆ ಕರುಣ್ ನಾಯರ್ ಆಮೇಲೆ ಅಭಿಷೇಕ್ ಪೋರೆಲ್ ಅವರು ಕೂಡ ಒಳ್ಳೆ ಇಂಟೆಂಟ್ ತೋರಿಸ್ಬಿಟ್ಟು ದೇ ಪ್ಲೇಡ್ ಅಗ್ರೆಸಿವ್ಲಿ. ಎಸ್ಪೆಷಲಿ ಅಭಿಷೇಕ್ ಪೋರೆಲ್ ನೀಟಾಗಿ ಮಿಡಲ್ ಮಾಡ್ತಿದ್ದ ಬಾಲ್ ನ ಅಂತ ಹೇಳ್ಬೇಕು. ಅವನು ಕೂಡ ಒಳ್ಳೆ ಬೌಂಡ್ರೀಸ್ ತಗೊಂತಿದ್ದ ಅಂಡ್ ಇವನ್ ಕರುಣ್ ನಾಯರ್ ಆಲ್ಸೋ ಈ ಸ್ಟಾರ್ಟ್ಸ್ ರಿಯಲಿ ವೆಲ್, ಬಟ್ ಮಾರ್ಕ್ರಮ್ಗೆ ಬೋಲ್ಡ್ ಆಗ್ತಾನೆ ಅಂತ ಹೇಳ್ಬೇಕು. ಅದಾದ್ಮೇಲೆ KL ರಾಹುಲ್, ಅಭಿಷೇಕ್ ಪೋರೆಲ್ ದೇ ಸ್ಟಿಚ್ ಎ ವೆರಿ ಗುಡ್ ಪಾರ್ಟ್ನರ್ಶಿಪ್ ಅಂಡ್ ಅಭಿಷೇಕ್ ಪೋರೆಲ್ ಯಾವುದೇ ಬೌಲರ್ ಆಗಿದ್ರು ಫಸ್ಟ್ 2-3 ಬಾಲ್ಸ್ ನೋಡ್ಕೊಂಡು ಅದಾದ್ಮೇಲೆ ಯು ಟೇಕ್ ಚಾರ್ಜ್ ದ ಬೌಲರ್ ಅಂತ ಹೇಳ್ಬೇಕು. ಅಂಡ್ KL ರಾಹುಲ್ ಇನಿಷಿಯಲಿ ರೊಟೇಟ್ ಮಾಡ್ಕೊಂಡು ಆಡ್ತಿದ್ದ, ಸೆಕೆಂಡ್ ಫಿಡಲ್ ಆಗಿ ಆಡ್ತಿದ್ದ. ಬಟ್ ಒನ್ಸ್ ಈ ಗಾಟ್ ಟು ಇಸ್ ಗ್ರೂವ್ ಅವನು ಕೂಡ ಸೂಪರ್ ಆಗಿ ಬೌಂಡ್ರೀಸ್ ತಗೊಂತಿದ್ದ ಅಂತ ಹೇಳ್ಬೇಕು. ಎಸ್ಪೆಷಲಿ ಸ್ಪಿನ್ನರ್ಸಿಗೆ ರಾಹುಲ್ ಸಖತ್ತಾಗಿ ಸಿಕ್ಸಸ್ ಹೊಡಿತಿದ್ದ ಅಂತ ಹೇಳ್ಬೇಕು. ಅಂಡ್ ಅಕ್ಷರ್ ಪಟೇಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕ್ಯಾಮಿಯೋ ಆಡ್ತಾನೆ ಅಂತ ಹೇಳ್ಬೇಕು ಆಫ್ಟರ್ ದ ವಿಕೆಟ್ ಆಫ್ ಅಭಿಷೇಕ್ ಪೋರೆಲ್. ಅಂಡ್ ಅಕ್ಷರ್ ಪಟೇಲ್ ಆಲ್ಮೋಸ್ಟ್ 4 to 5 ಸಿಕ್ಸಸ್ ಏನೋ ಹೊಡಿತಾನೆ ಎಲ್ಲ ಸ್ಪಿನ್ನರ್ಸಿಗೆ, ಬಟ್ ಒಂದೇನೋ ಫಾಸ್ಟ್ ಬೌಲರ್ ಹೊಡಿತಾನೆ. ಅಂಡ್ ಅಕ್ಷರ್ ಪಟೇಲ್ ವಾಸ್ ಆನ್ ಸಾಂಗ್. ಅವ್ನು ಕೂಡ ಮೋಸ್ಟ್ ಪ್ರಾಬ್ಲಿ ನೆಟ್ ರನ್ ರೇಟ್ ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದು ಒಳ್ಳೆ ಅಗ್ರೆಸಿವ್ ಶಾಟ್ಸ್ ಆಡ್ದ ಅಂತ ಹೇಳ್ಬೇಕು. ಅಂಡ್ ದೇ ಗಾಟ್ ಟು ಎ ವಿಕ್ಟ್ರಿ ವೆರಿ ವೆರಿ ಸೂನ್ ಅಂತ ಹೇಳ್ಬೇಕು. KL ರಾಹುಲ್ ಅವ್ನ್ ಫಾರ್ಮರ್ ಟೀಮ್ ಅಗೇನ್ಸ್ಟ್ 50 ಹೊಡೆದು ವೆಲ್ ಡಿಸರ್ವ್ಡ್ ಸೆಲೆಬ್ರೇಷನ್ ಕೂಡ ಮಾಡ್ದ ಅಂತ ಹೇಳ್ಬೇಕು. ಅಂಡ್ ಇಟ್ ವಾಸ್ ಎ ಕ್ಲಾಸಿ ಇನ್ನಿಂಗ್ಸ್ ಬೈ KL ರಾಹುಲ್. ಅಂಡ್ ಇವನ್ LSG ಫೀಲ್ಡಿಂಗ್ ಕೂಡ ವಾಸ್ ಆಲ್ಸೋ ನಾಟ್ ಟು ದ ಮಾರ್ಕ್. ಆ ಟಾರ್ಗೆಟ್ ಇಟ್ಕೊಂಡು ದೇ ಶುಡ್ ಹ್ಯಾವ್ ಫೀಲ್ಡೆಡ್ ವೆಲ್, ಬಟ್ ಅನ್ಫಾರ್ಚುನೇಟ್ಲಿ ದೇ ಕುಡಂಟ್. ಬೌಲಿಂಗ್ ವಿಚಾರದಲ್ಲಿ ದೇ ಕುಡ್ ಓನ್ಲಿ ಗೆಟ್ 2 ವಿಕೆಟ್ಸ್, ದಟ್ಟು ಮಾರ್ಕ್ರಮ್ಗೆ ಸಿಗತ್ತೆ. ಅದಾದ್ಮೇಲೆ ಅಭಿಷೇಕ್ ಪೋರೆಲ್ದು ಕೂಡ ಮಾರ್ಕ್ರಮ್ಗೆ ವಿಕೆಟ್ ಸಿಗತ್ತೆ ಅಂತ ಹೇಳ್ಬೇಕು. ಸೊ ಮಾರ್ಕ್ರಮ್ ಗೆಟ್ಸ್ 2 ವಿಕೆಟ್ಸ್, ಇನ್ನೆಲ್ಲರೂ ಓಡಿಸ್ಕೊಂಡ್ರು. ಅಂಡ್ LSG ಫೀಲ್ಡರ್ಸ್ ಕೂಡ ಡ್ರಾಪ್ ವೆರಿ ಈಸಿ ಕ್ಯಾಚಸ್ ಅಂತ ಹೇಳ್ಬೇಕು. ಸೊ ಪಾಯಿಂಟ್ಸ್ ವಿಚಾರದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ ವೆರಿ ಸ್ಟ್ರಾಂಗ್ ಇನ್ ಸೆಕೆಂಡ್ ಪೊಸಿಷನ್ ಅಂಡ್ LSG ಆಕ್ಚುಲಿ 5th ಪೊಸಿಷನ್ ಇದ್ದಾರೆ. ನೆಕ್ಸ್ಟ್ ಮ್ಯಾಚ್ ವಿಚಾರ ಬಂದ್ಬಿಟ್ಟು ಮುಂಬೈ ಇಂಡಿಯನ್ಸ್ ವರ್ಸಸ್ SRH ಇನ್ ಹೈದರಾಬಾದ್. ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಟು ದ ಕ್ರ್ಯಾಕರ್ ಆಫ್ ಅ ಗೇಮ್.